ಅಪ್ಲಿಕೇಶನ್ ಆಫ್ ದ ಐಡಿಯಾ ಆಫ್ ಡಿಟರ್ಮಿನೆಂಟ್. ಹಾಗಾದ್ರೆ ಈಗ ಕಲ್ತಿರುವಂತ ಐಡಿಯಾ ನಾವು ಎಲ್ಲಿ ಯೂಸ್ ಮಾಡ್ತೇವೆ? We use this idea of determinant method for solving the linear equation. Linear equation ಅಂತ ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. What do you mean by solve the linear equation? ಒಂದು ಲೀನಿಯರ್ ಇಕ್ವೇಶನ್ ಅಲ್ಲಿ ಎಷ್ಟು ವೇರಿಯಬಲ್ ಉಂಟು ಅದರ ವ್ಯಾಲ್ಯೂ ಕಂಡುಹಿಡಿಯುವಂತ ಮೆಥಡ್ ಗೆ ನಾವು ಸೊಲ್ಯೂಷನ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಕರಿತೇವೆ. ಒಂದು ಸಿಂಪಲ್ ಎಕ್ಸಾಂಪಲ್, 2x plus 3y is equal to 7. ಇದೊಂದು ಲೀನಿಯರ್ ಇಕ್ವೇಶನ್. ಎಷ್ಟು ವೇರಿಯಬಲ್ ಇದೆ? ಎರಡಿದೆ, ಒಂದು ಎಕ್ಸ್ ಇನ್ನೊಂದು ವೈ. ಈಗ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಒಂದು ವೇಳೆ ಒಂದೇ ಇಕ್ವೇಶನ್ ಕೊಟ್ಟರೆ, ಒಂದೇ ವೇರಿಯಬಲ್ ಇದ್ದರೆ 2x equal to 4 ಇದ್ರೆ 4 2 ಈ ಕಡೆ ಬರುತ್ತೆ, that's equal to 2 ಬಂದ್ಬಿಡ್ತು. ಸಾಲ್ವ್ ಮಾಡಿದ್ವಿ. ಇದು ಒಂದು ಲೀನಿಯರ್ ಇಕ್ವೇಶನ್ ವಿತ್ ಎ ಸಿಂಗಲ್ ವೇರಿಯಬಲ್. ಸಾಕು, ಒಂದೇ ಇಕ್ವೇಶನ್. ವಿ ಗಾಟ್ ದ ವ್ಯಾಲ್ಯೂ ಆಫ್ ದಟ್. ಇದನ್ನ ಸೊಲ್ಯೂಷನ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಕರಿತೇವೆ. ಆದ್ರೆ ಈಗ ನಾನು ಏನ್ ಕೊಟ್ಟಿದ್ದೇನೋ ಅದರಲ್ಲಿ ನಿಮಗೆ ಎರಡು ವೇರಿಯಬಲ್ ಇದೆ, ನಾವು ಎರಡನ್ನು ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಬೋತ್, ನಮಗೆ ಮಿನಿಮಮ್ ಎರಡು ಇಕ್ವೇಶನ್ ಬೇಕು, ಇನ್ನೊಂದು ಇಕ್ವೇಶನ್ ಬೇಕೇ ಬೇಕು. ಹಾಗಾದ್ರೆ ಇನ್ನೊಂದು ಇಕ್ವೇಶನ್ ನಾನು ತಗೊಂತೇನೆ ಇವಾಗ. ಸೊ ಇನ್ನೊಂದು ಇಕ್ವೇಶನ್ ಎಕ್ಸ್ ಮೈನಸ್ 3y, ಎಕ್ಸ್ ಮೈನಸ್ 3y ದಟ್ಸ್ ಈಕ್ವಲ್ ಟು -1. ಎರಡು ಇಕ್ವೇಶನ್ ಇದೆ. ಸಾಲ್ವ್ ದ ಇಕ್ವೇಶನ್. ಸರಳ ಸಮೀಕರಣವನ್ನು ಬಿಡಿಸುವುದು ಅಂತ ನಾವು ಹೈಸ್ಕೂಲ್ ನಲ್ಲಿ ಮಾಡಿದ್ದೇವೆ. ಸಾಲ್ವ್ ದ ಇಕ್ವೇಶನ್ ಅಂತ. ಹ್ಯಾಕ್ ಸಾಲ್ವ್ ಮಾಡ್ತೀರಾ? ನಮ್ಮ ರೆಗ್ಯುಲರ್ ಮೆಥಡ್ ಹೇಗಪ್ಪ ಅಂದ್ರೆ, ಎರಡು ಇಕ್ವೇಶನ್ ನಾನು ಆಡ್ ಮಾಡ್ತೇನೆ. ಯಾಕೆಂದ್ರೆ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಒಂದು ವೇರಿಯಬಲ್ ಕ್ಯಾನ್ಸಲ್ ಆಗಬೇಕು. ಪ್ಲಸ್ 3y ಮೈನಸ್ 3y 0 ಆಯ್ತಲ್ವೋ, ಕ್ಯಾನ್ಸಲ್ ಆಯ್ತು. 2x ಪ್ಲಸ್ x ಅಂದ್ರೆ 3x ಆಯ್ತು. ದಟ್ಸ್ ಈಕ್ವಲ್ ಟು RHS 7 ಮೈನಸ್ 1 ಅಂದ್ರೆ 6 ಆಯ್ತು. ಸೊ 3 ಈ ಕಡೆ ತಗೊಳ್ಳಿ, ಡಿವೈಡ್ ಬೈ 3 ಆಯ್ತು, x ಈಕ್ವಲ್ ಟು 2 ಬಂದ್ಬಿಟ್ಟು ಕರೆಕ್ಟ್. ಒಂದು ವ್ಯಾಲ್ಯೂ ಬಂತು. ಇನ್ನು y ಕಂಡುಹಿಡಿಬೇಕು. ಯಾಕೆ ಕಂಡುಹಿಡಿತೀರಾ? ಈ ಎರಡು ಇಕ್ವೇಶನ್ ಅಲ್ಲಿ ಯಾವುದು ಸಿಂಪಲ್ ಅನ್ಸುತ್ತೋ ಆ ಇಕ್ವೇಶನ್ ತಗೊಳ್ಳಿ. ಬೇಕಾದ್ರೆ ಇದನ್ನು ತಗೊಬಹುದು, ಇದನ್ನು ತಗೊಬಹುದು ನಾವು, ಕರೆಕ್ಟಾ? ಅದರಲ್ಲಿ ನೀವು x ಈಕ್ವಲ್ ಟು 2 ಅಂತ ಹಾಕಿ y ವ್ಯಾಲ್ಯೂ ಬೇಕಾದ್ರೆ ಈ ಇಕ್ವೇಶನ್ ಹಾಕ್ಬೋದು. ನೋಡಿ, ನಾನು ಇದರಲ್ಲಿ ಹಾಕ್ತೇನೆ x ಈಕ್ವಲ್ ಟು 2. ಇಲ್ಲಿ 2 ಅಂತ ಹಾಕಿದ್ರೆ 2 ಇಂಟು 2 4 ಬಂತು. 4 ಅನ್ನು ಈ ಕಡೆ ತಗೊಂಡ್ರೆ -4 ಆಯ್ತು. 7 ಮೈನಸ್ 4 3 ಆಯ್ತು. ಇವಾಗ y ಬೇಕು, 3y ಈಕ್ವಲ್ ಟು 3 ಆಯ್ತು. 3 ಅನ್ನು ಈ ಕಡೆ ತಗೊಳ್ಳಿ, ಕೆಳಗಡೆ ಬಂತು. 3 1 ಬಂತು, y x ಈಕ್ವಲ್ ಟು 2. ನಮ್ಮ ಆನ್ಸರ್ x ಈಕ್ವಲ್ ಟು 2 ಅಂಡ್ y ಈಕ್ವಲ್ ಟು 1. ಇದು ನಮ್ಮ ರೆಗ್ಯುಲರ್ ಮೆಥಡ್. ಇದು ನಾನು ಹೇಳಿದ್ ನಿಮಗೆ, ಇದು ಗೊತ್ತಿರಬೇಕು. ಮ್ಯಾಟ್ರಿಕ್ಸ್ ನಲ್ಲಿ ಬೇಕಾಗುತ್ತೆ, ನೆನಪಿರ್ಲಿ, ಅದಕ್ಕೆ ತೋರಿಸಿರ್ಲಿಲ್ಲ ನಾನು. ಈ ಮೆಥಡ್ ಗೊತ್ತಿರ್ಬೇಕು ನಿಮಗೆ, ಕರೆಕ್ಟಾ? ಫೈನ್. ಒಂದು ಕಂಡುಹಿಡಿದು ಹೀಗೆ, ಆಮೇಲೆ ಈ ಎರಡನೇ ನಾವು ಎಕ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನು y ಕಂಡುಹಿಡಿದಲ್ಲ, ಅದಕ್ಕೆ ವಿ ಕಾಲ್ ಇಟ್ ಆಸ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಅಂದ್ರೆ ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಎನಿ ಒನ್ ಆಫ್ ದ ಇಕ್ವೇಶನ್ ವಿ ಗೆಟ್ ದ ವ್ಯಾಲ್ಯೂ ಆಫ್ y. ದಟ್ ಯು ಕಾಲ್ ಇಟ್ ಆಸ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ವರ್ಡ್ ನೆನ್ಪಿಡಿ, ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಇವಾಗ ಇದೇ ಎರಡು ಇಕ್ವೇಶನ್ ಅನ್ನ ನಾವು ಡಿಟರ್ಮಿನೆಂಟ್ ಮೆಥಡ್ ನಿಂದ ಸಾಲ್ವ್ ಮಾಡ್ತೇವೆ. ಒಂದು ಇಕ್ವೇಶನ್ ಸಾಲ್ವ್ ಮಾಡ್ಲಿಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ. ಇದನ್ನ ಗ್ರಾಫ್ ನಿಂದಾನು ಸಾಲ್ವ್ ಮಾಡಬಹುದು, ನೆನ್ಪಿಡಿ. ಗ್ರಾಫ್ ಅನ್ನು ಹಾಕಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ತಗೊಂಡು ಅದರಿಂದಾನು ನಾವು ಎಕ್ಸ್ ಮತ್ತು ವೈ ಕಂಡುಹಿಡಿಬಹುದು, ನೆನ್ಪಿರ್ಲಿ. ಅದು ಹೇಗೆ ಬರುತ್ತೆ? ಹೀಗೆ ಗ್ರಾಫ್ ಆಗ್ತದೆ. ಎಕ್ಸ್ ಗೆ ಫಸ್ಟ್ ಇಕ್ವೇಶನ್ ಪ್ರಕಾರ ಒಂದು ಲೈನ್ ಹೀಗೆ ಬಂತು, ಸೆಕೆಂಡ್ ಇಕ್ವೇಶನ್ ಪ್ರಕಾರ ಇನ್ನೊಂದು ಲೈನ್ ಹೀಗೆ ಬಂತು, ಎರಡು ಇಂಟರ್ಸೆಕ್ಟ್ ಆಯ್ತು. ಇದೇ ಎಕ್ಸ್ ವ್ಯಾಲ್ಯೂ, ಇದೇ ವೈ ವ್ಯಾಲ್ಯೂ ಬಂತು. ನೋಡಿ, ಗ್ರಾಫಿಕಲ್ ಮೆಥಡ್. ಕರೆಕ್ಟ್ ಅದಲ್ವೋ? ಬೇಕಾದಷ್ಟು ಮೆಥಡ್ ಇದೆ ನಮ್ಮ ಹತ್ರ. ಸೊ ಇವಾಗ ನಾವು ತಗೊಂತಾ ಇರೋದು ಡಿಟರ್ಮಿನೆಂಟ್ ಮೆಥಡ್. ಹಾಗಾದ್ರೆ ಇದೇ ಇಕ್ವೇಶನ್ ಬರೀತೆ ನೋಡಿ. ಫಸ್ಟ್ ಇಕ್ವೇಶನ್ 2x plus 3y is equal to 7, right? Second equation x minus 3y is equal to -1. ಕರೆಕ್ಟ್ ನೋಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಷ್ಟು ಎಕ್ಸಾಂಪಲ್ ಕೊಟ್ಟರು ಅದೇ ರೀತಿಯಲ್ಲೇ ಮಾಡಬಹುದು. ನಮ್ಮ ಕ್ವಶನ್ ಏನು? ಸಾಲ್ವ್ ದ ಗಿವನ್ ಇಕ್ವೇಶನ್ಸ್ ಬೈ ಡಿಟರ್ಮಿನೆಂಟ್ ಮೆಥಡ್. ನಮಗೆ ಕೊಟ್ಟಿರುವಂತ ಎರಡು ಲೀನಿಯರ್ ಇಕ್ವೇಶನ್ ನ ಆನ್ಲೈನ್ ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೇನೆ ಪ್ರತಿಯೊಂದು ಸ್ಟೆಪ್ ಅನ್ನ. ಇದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಯಾವ ಎಕ್ಸಾಂಪಲ್ ಕೊಟ್ಟರು ಮಾಡಿ. ಎರಡು ಇಕ್ವೇಶನ್ ಕೊಟ್ಟಿದೆ, ಪ್ರತಿಯೊಂದು ಇಕ್ವೇಶನ್ ಎರಡು ವೇರಿಯಬಲ್ ಇದೆ. ಯು ಆರ್ ಸಪೋಸ್ ಟು ಸಾಲ್ವ್ ದ ಇಕ್ವೇಶನ್. ವಾಟ್ ಯು ಮೀನ್ ಬೈ ಸಾಲ್ವ್ ದ ಇಕ್ವೇಶನ್? ಎಕ್ಸ್ ಮತ್ತು ವೈ ವ್ಯಾಲ್ಯೂ ಅನ್ನು ಕಂಡುಹಿಡಿಯಿರಿ. ಸಾಲ್ವ್ ದ ಇಕ್ವೇಶನ್ ಯಾವ ಮೆಥಡ್ ನಲ್ಲಿ? ಡಿಟರ್ಮಿನೆಂಟ್ ಮೆಥಡ್. ಹಾಗಾದ್ರೆ ಇದನ್ನ ಡಿಟರ್ಮಿನೆಂಟ್ ಮೆಥಡ್ ನಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಈ ಎರಡು ಇಕ್ವೇಶನ್ ನ ಡಿಟರ್ಮಿನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೇಕು ನಾವು. ಕರೆಕ್ಟ್ ಅಲ್ವಾ? ಡಿಟರ್ಮಿನೆಂಟ್ ಬಂದ್ರೆ ಅಲ್ವಾ ನಮ್ಗೆ ಸಿಗೋದು.
ಡಿಟರ್ಮಿನೆಂಟ್ ಫಾರ್ಮಿಗೆ ಹ್ಯಾಕ್ ಕನ್ವರ್ಟ್ ಮಾಡ್ತೀರಾ? ಅದಕ್ಕೆ ಒಂದು ಇಂಪಾರ್ಟೆಂಟ್ ರೂಲ್ ಅನ್ನ ಯೂಸ್ ಮಾಡ್ತೇವೆ, ಮ್ಯಾಥಮೆಟಿಕಲ್ ರೂಲ್, ಅಂಡ್ ದಟ್ ರೂಲ್ ವಿ ಕಾಲ್ ಇಟ್ ಆಸ್ ಕ್ರೇಮರ್ಸ್ ರೂಲ್. ಕ್ರೇಮರ್ ಅನ್ನೋದು ನೇಮ್ ಆಫ್ ದ ಮ್ಯಾಥಮೆಟಿಷಿಯನ್. ಅವನು ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ಕುತ್ಕೊಂಡು ಮಾಡ್ದ. ಈಗ ನಾವು ಒದ್ದಾಡ್ತೇವೆ ಅಷ್ಟೇ. ಕರೆಕ್ಟಾ? ಕ್ರೇಮರ್ಸ್ ರೂಲ್ ಅಂತ ಹೇಳ್ತೇವೆ. ಹಾಗಾದ್ರೆ ನಮ್ಮ ಕ್ರೇಮರ್ಸ್ ರೂಲ್ ಏನು ಅಂತ ಫಸ್ಟ್ ಸ್ಟೆಪ್ ನಲ್ಲಿ ಬರೀಬೇಕು. ನೆನಪಿಡಿ, ಎರಡು ಇಕ್ವೇಶನ್ ಸಾಲ್ವ್ ಮಾಡಬೇಕು ಅಂದ್ರೆ 3 ಸ್ಟೆಪ್ ನಲ್ಲಿ ನಾವು ಸಾಲ್ವ್ ಮಾಡ್ತೇವೆ. ಸ್ಟೆಪ್ ನಂಬರ್ 1, ಫಸ್ಟ್ ಸ್ಟೆಪ್ ನಲ್ಲಿ ಏನ್ ಬರೀತೇವೆ ನಾವು? ಈ ಎರಡು ಇಕ್ವೇಶನ್ ಗೆ ಸಂಬಂಧಪಟ್ಟಿರುವ ಹಾಗೆ ಕ್ರೇಮರ್ಸ್ ರೂಲ್ ಅಂತ ಬರೀಬೇಕು. ಕ್ರೇಮರ್ಸ್ ರೂಲ್ ಬರೋದ್ಮೇಲೆ ಮುಂದಿನ ಕೆಲಸ ಈಸಿ ನಮಗೆ. ಹಾಗಾದ್ರೆ ಕ್ರೇಮರ್ಸ್ ರೂಲ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಡಿಟರ್ಮಿನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡುವಂತದ್ದು. ನಮಗೆ ಕೊಟ್ಟಿರೋದು ನೋಡಿ, ಈಗ ನಾವು ಎರಡು ಇಕ್ವೇಶನ್ ಬರೆದೆ. ಇದಕ್ಕೆ ನಾವೇನಂತೇವೆ? ಎಕ್ಸ್ ಇರುವಂತ ಕಾಲಮ್, ಎಕ್ಸ್ ವೇರಿಯೇಬಲ್ ಅದ ಕಾಲಮ್. ಇಲ್ಲಿ ಏನಿದೆ? ಇದು ವೈ ಇರುವಂತ ಕಾಲಮ್. ಮೂರನೇದು ಏನಿದೆ? ಕಾನ್ಸ್ಟೆಂಟ್ ಆದ ಕಾಲಮ್. 3 ಕಾಲಮ್ ಬಂದಿದೆ ಇಲ್ವಾ? ಫೈನ್. ಇವಾಗ ನಾವು ಕ್ರೇಮರ್ಸ್ ರೂಲ್ ಅನ್ನು ಬರೀತೇನೆ. ಫಸ್ಟ್ ವೇರಿಯೇಬಲ್ ಎಕ್ಸ್, ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಅಂತ ಬರೀತೇನೆ. ಡೆಲ್ಟಾ ಅಂದ್ರೆ ಏನು ಅಂತ ಹೇಳಿ. ಸೊ ದಿಸ್ ಇಸ್ ಈಕ್ವಲ್ ಟು ಸೆಕೆಂಡ್ ವೇರಿಯೇಬಲ್ ಇಸ್ ವೈ, ವೈ ಡಿವೈಡ್ ಬೈ ಡೆಲ್ಟಾ ವೈ ಅಂತ ಬರೀತೇನೆ. That's equal to the constant, so 1 upon delta. X upon delta x equal to y upon delta y equal to 1 upon delta. ನಮಗೆ ವೇರಿಯೇಬಲ್ಸ್ ಯಾವಾಗಲೂ ಎಕ್ಸ್ ಅಂಡ್ ವೈ ಕೊಡಬೇಕು ಅಂತ ಏನು ಕಂಡೀಷನ್ ಇಲ್ಲ. ಎ ಮತ್ತು ಬಿ ಕೊಡಬಹುದಲ್ವಾ? ಎ ಅಂಡ್ ಬಿ ಕೊಟ್ರೆ 2a plus 3b equal to 7, a minus 3b equal to -1. ಅವಾಗ ನಮ್ಮ ಕ್ರೇಮರ್ಸ್ ರೂಲ್ ಇದಲ್ಲ. a upon delta a equal to b upon delta b equal to 1 upon delta. ಇದನ್ನ ಡೆಲ್ಟಾ ಎಕ್ಸ್ ಬರಿಬೇಕು ಅಂತಿಲ್ಲ. ಬೇಕಾದ್ರೆ ನೀವು ಡೆಲ್ಟಾ 1 ಇದನ್ನ ಡೆಲ್ಟಾ 2 ಅಂತ ಬರೀರಿ, ನೋ ಪ್ರಾಬ್ಲಮ್. ಡೆಲ್ಟಾ 1 ಅಂದ್ರೆ ಫಸ್ಟ್ ವೇರಿಯೇಬಲ್ ಅದು, ಡೆಲ್ಟಾ 2 ಅಂದ್ರೆ ಸೆಕೆಂಡ್ ವೇರಿಯೇಬಲ್. ಇದನ್ನ ಡೆಲ್ಟಾನೇ ಬರಿಬೇಕು ಅಂತಿಲ್ಲ. ಇದನ್ನ ನಾವು ಎಷ್ಟೋ ಸಲ ಡಿ ಎಕ್ಸ್ ಮತ್ತು ಡಿ ವೈ ಅಂತಾನೋ ಕರೀತೇವೆ, ಅಥವಾ ಇದನ್ನ ಎಷ್ಟೋ ಸಲ D1 ಮತ್ತು D2. ಯಾಕೆ ಇದನ್ನ 4 ತೋರಿಸ್ತೆ ಅಂದ್ರೆ, ನಿಮ್ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಬರುತ್ತೆ ಯಾರಿಗ ಗೊತ್ತು? ಒಬ್ಬೊಬ್ಬ ಪೇಪರ್ ಸೆಟ್ ಮಾಡೋನು, ನಾನು ಇವಾಗ ಈ ಡೆಲ್ಟಾ ಎಕ್ಸ್ ಅಂತ ತಗೊಂಡ್ರೆ ಇನ್ನೊಬ್ಬನ ಪೇಪರ್ ಸೆಟ್ ಅದನ್ನ ಡೆಲ್ಟಾ 1 ಅಂತ ಕರೀತಾನೆ. ಮತ್ತೊಬ್ರು ಯಾರೋ ಪೇಪರ್ ಸೆಟ್ ಮಾಡಿದ್ರು ಡಿ ಎಕ್ಸ್ ಅಂತ ಕರೀಬಹುದು, ಇನ್ನೊಬ್ರು D1 ಅಂತ ಕರೀಬಹುದು. ಕರೆಕ್ಟ್ ಅನ್ನೋದು ಯಾವ್ದು ಕೊಟ್ರು ಅರ್ಥ ಅದೇ, ಸರಿನಾ? ಫೈನ್ ದೆನ್. ಹಾಗಾದ್ರೆ ಇದಕ್ಕೆ ನಾವು ಕ್ರೇಮರ್ಸ್ ರೂಲ್ ಅಂತ ಕರಿತೇವೆ. ಅರ್ಥ ಆಯ್ತಾ ಏನು ಅಂತ? ನಮ್ಮ ವೇರಿಯೇಬಲ್ ಏನುಂಟು ಅದ್ರ ಪ್ರಕಾರ ನಾವು ಕ್ರೇಮರ್ಸ್ ರೂಲ್ ಅನ್ನು ಬರೀಬೇಕು. ನಮ್ಮ ಮೊದಲನೇ ಸ್ಟೆಪ್ ಮುಗಿತೀವ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ರೈಟ್ ದ ಕ್ರೇಮರ್ಸ್ ರೂಲ್. ಈಗ ನಾನು ಸ್ಟೆಪ್ ನಂಬರ್ 2 ಬರೀತೇನೆ ನೋಡಿ. ಒಂದು ನಿಮಿಷ. ಸೆಕೆಂಡ್ ಸ್ಟೆಪ್ ಅನ್ನ ಇಲ್ಲಿ ಬರೀತೇನೆ, ಸ್ಟೆಪ್ 2. ಸೆಕೆಂಡ್ ಸ್ಟೆಪ್ ನಲ್ಲಿ ಏನಪ್ಪಾ ಅಂದ್ರೆ, ಈ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಅದು ಏನು ಅಂತ ಬರೀಬೇಕು. ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ, ದೀಸ್ ಆರ್ ನಥಿಂಗ್ ಬಟ್ ದ ಡಿಟರ್ಮಿನೆಂಟ್. ಇದು ಡಿಟರ್ಮಿನೆಂಟ್. ಅದು ಯಾವ ಆರ್ಡರ್ ಡಿಟರ್ಮಿನೆಂಟ್? ಸೆಕೆಂಡ್ ಆರ್ಡರ್. ಯಾಕೆ ಸೆಕೆಂಡ್ ಆರ್ಡರ್? ಎರಡು ವೇರಿಯೇಬಲ್, ಎರಡು ಇಕ್ವೇಶನ್ ಇದೆ. ನಿಮಗೆ ಎರಡೇ ವೇರಿಯೇಬಲ್ ಕೊಡ್ಬೇಕು ಅಂತಿಲ್ಲ. ಯು ಮೇ ಬಿ ಗಿವನ್ 3 ವೇರಿಯೇಬಲ್ಸ್, ಎಕ್ಸ್ ವೈ ಝೆಡ್ 3 ಕೊಟ್ಟಿರ್ತೇವೆ. 3 ವೇರಿಯೇಬಲ್ ಕೊಟ್ರೆ 3 ಇಕ್ವೇಶನ್ ಕೊಡ್ಬೇಕು. 3 ಇಕ್ವೇಶನ್ 3 ವೇರಿಯೇಬಲ್ ಕೊಟ್ರೆ ಆವಾಗ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಇದು ನಿಮಗೆ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಬರುತ್ತೆ. ಈಸ್ ಐಡಿಯಾ ಕ್ಲಿಯರ್? ಫೈನ್. ಇವಾಗ ಸೆಕೆಂಡ್ ಆರ್ಡರ್ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಬರೆಯುವಂತ ವಿಧಾನ ತೋರಿಸ್ತೇನೆ ನೋಡಿ. ಫಸ್ಟ್ ಡೆಲ್ಟಾ ಎಕ್ಸ್ ಬರೀತೇನೆ, ಇದೊಂದು ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ಇದು ಬರೆಯುವಂತ ಮೆಥಡ್ ಗೊತ್ತಿದ್ರೆ ಆಯ್ತು. ಫೈನ್. ಇವಾಗ ಡೆಲ್ಟಾ ಎಕ್ಸ್ ಬರಿಬೇಕಾ ಅಂದ್ರೆ ದಿಸ್ ಇಸ್ ಎ ಡಿಟರ್ಮಿನೆಂಟ್ ಕರೆಸ್ಪಾಂಡಿಂಗ್ ಟು ಎಕ್ಸ್ ಕಾಲಮ್ ಅಂತ ಅದರ ಅರ್ಥ. 3 ಕಾಲಮ್ ಇದೆ, ಎಕ್ಸ್ ಕಾಲಮ್, ವೈ ಕಾಲಮ್, ಕಾನ್ಸ್ಟೆಂಟ್ ಕಾಲಮ್ ಅಂತ. ಎಕ್ಸ್ ಕಾಲಮ್ ಅಲ್ಲಿ ಎಕ್ಸ್ ಅದ ಹಿಂದ್ಗಡೆ 2 ಇದೆ, ಇಲ್ಲಿ ಎಕ್ಸ್ ಅದ ಹಿಂದ್ಗಡೆ ಏನು ಇಲ್ಲ ಅಂದ್ರೆ 0, 1. ಎಕ್ಸ್ ಇಂದ ಏನು ಇಲ್ಲ ಅಂದ್ರೆ 1 ಇಂಟು ಎಕ್ಸ್, ಎಕ್ಸ್ ಅಲ್ವಾ? ಹಾಗಾದ್ರೆ ಇಲ್ಲಿ 1 ಇದೆ ಅಂತ ಅದರ ಅರ್ಥ. ಸೊ ಈ 2ಗೆ ಏನಂತೇವೆ? 1ಗೆ ಕೋಯಿಫಿಷಿಯಂಟ್ಸ್ ಆಫ್ ಎಕ್ಸ್ ಅಂತ ಕರಿತೇವೆ. ಎಕ್ಸ್ ಅದ ಸಹಗುಣಕ. ಹಿಂದ್ಗಡೆ ಏನ್ ನಂಬರ್ ಇರುತ್ತಲ್ವಾ, ಆ ನಂಬರ್ ನ ಮಲ್ಟಿಪ್ಲೈ ಮಾಡ್ತೇವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕೋಯಿಫಿಷಿಯಂಟ್, ಸಹಗುಣಕ ಅಂತ. ಸೊ 2 ಮತ್ತು 1 ಕೋಯಿಫಿಷಿಯಂಟ್ಸ್ ಆಫ್ ಎಕ್ಸ್, 3 ಮತ್ತು -3 ಕೋಯಿಫಿಷಿಯಂಟ್ಸ್ ಆಫ್ ವೈ, 7 ಮತ್ತು -1 ಕಾನ್ಸ್ಟೆಂಟ್. ಮೆಥಡ್ ಕರೆಕ್ಟ್ ನೋಡಿ. ಎಕ್ಸ್ ಗೆ ಸಂಬಂಧಪಟ್ಟಿರುವಂತಹ ಡಿಟರ್ಮಿನೆಂಟ್ ಬರೀಬೇಕು. ಯಾವ ವೇರಿಯೇಬಲ್ ಸಂಬಂಧಪಟ್ಟಿರುವಂತಹ ಡಿಟರ್ಮಿನೆಂಟ್ ಬರೀಬೇಕು, ಆ ಕಾಲಮ್ ಅನ್ನ ಕ್ಲೋಸ್ ಮಾಡಿ. ಈಗ ಇದನ್ನ ಕ್ಲೋಸ್ ಮಾಡ್ಬಿಟ್ರೆ ನಿಮ್ಗಲ್ಲಿ ಏನೂ ಕಾಣ್ತಾ ಇಲ್ಲ. ನಮಗೆ ಆಕ್ಚುಲಿ ನಂಬರ್ಗಳು ಬೇಕು, ಕೋಯಿಫಿಷಿಯಂಟ್, ನಂಬರ್ ಕಾಣ್ತಾ ಇಲ್ಲ. ಅವಾಗ ಆ ಜಾಗದಲ್ಲಿ ಕಾನ್ಸ್ಟೆಂಟ್ ಅನ್ನ ಬರೀಬೇಕು. ಯಾವ ವೇರಿಯೇಬಲ್ ಕಾಲಮ್ ಕ್ಲೋಸ್ ಮಾಡ್ತಿರೋ ಆ ಜಾಗದಲ್ಲಿ ಕಾನ್ಸ್ಟೆಂಟ್. ಅಂದ್ಮೇಲೆ 7 - 1 ನಿಮ್ಮ ಫಸ್ಟ್ ಕಾಲಮ್ ಆಯ್ತು. ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಅದು ಕಾಣ್ತಾ ಉಂಟಲ್ಲ ಓಪನ್,
3 ಮತ್ತು -3 ಕೋಎಫಿಷಿಯಂಟ್ ನಂಬರ್ಸ್ ಬರೆಯೋದು ನಾವು, y ಅಲ್ಲ. ಕರೆಕ್ಟ್ ಅದಲ್ವ? ಸೊ ದಿಸ್ ಈಸ್ ಡೆಲ್ಟಾ ಎಕ್ಸ್. Delta x, close the x column. In that place, you have to write the constant. Then second column is open. Write the coefficients of y. ಈಗ ನಾನು ಡೆಲ್ಟಾ ವೈ ಬರೀತೇನೆ ನೋಡಿ. ಡೆಲ್ಟಾ ವೈ ಅಂತ ಹೇಳಿದ್ರೆ y ಗೆ ಸಂಬಂಧಪಟ್ಟಿರುವಂತ ಡಿಟರ್ಮಿನೆಂಟ್ ಅದು, ಅಂದ್ರೆ y ಕಾಲಮ್ ಕ್ಲೋಸ್ ಮಾಡ್ಬೇಕು. ಕರೆಕ್ಟ್ ಹೌದಲ್ವ? ಸೊ y ಕಾಲಮ್ ಅಂದ್ರೆ ಸೆಕೆಂಡ್ ಕಾಲಮ್. ಫಸ್ಟ್ ಕಾಲಮ್ ಕಾಣ್ತಾ ಇಲ್ವಾ ನಿಮ್ಗೆ? ಅದನ್ನು ಬರೀಲಿಕ್ಕೆ ಏನ್ ತೊಂದರೆ ಇಲ್ಲಲ್ವಾ? 2 ಮತ್ತು 1 ಬರ್ದು ಬಿಡಿ. ರೈಟ್? ಈ ಕ್ಲೋಸ್ ಮಾಡಿರುವಂತ ಜಾಗದಲ್ಲಿ ಕಾನ್ಸ್ಟೆಂಟ್ಸ್ ಅನ್ನ ಬರೀಬೇಕು. ಕಾಣ್ತಾ ಇಲ್ಲಲ್ವಾ? ಅಲ್ಲಿ ಕಾನ್ಸ್ಟೆಂಟ್ ಬರೀ 7 ಓವರ್. ಈಗ ಡೆಲ್ಟಾ ಬರಿಬೇಕು. ಎಕ್ಸ್ ಗೆ ಸಂಬಂಧಪಟ್ಟಿರುವಂತಹ ಡಿಟರ್ಮೆಂಟ್, ವೈ ಗೆ ಸಂಬಂಧಪಟ್ಟಿರುವಂತಹ ಡಿಟರ್ಮೆಂಟ್, ಇದು ಕಾನ್ಸ್ಟೆಂಟ್ ಗೆ ಸಂಬಂಧಪಟ್ಟಿರುವಂತಹ ಡಿಟರ್ಮೆಂಟ್. ಎಕ್ಸ್ ಅಂಡ್ ವೈ ಇಲ್ಲ ಅಂದ್ರೆ ಕಾನ್ಸ್ಟೆಂಟ್ ಅದು. ಹಾಗಾದ್ರೆ ಕಾನ್ಸ್ಟೆಂಟ್ ಕಾಲಮ್ ಅನ್ನ ಕ್ಲೋಸ್ ಮಾಡ್ಬೇಕಲ್ವಾ? ಮೂರನೇ ಕಾಲಮ್ ಕ್ಲೋಸ್ ಮಾಡಿದ್ವಿ, ಅದನ್ನ ತಗೊಂಡು ನಾವೇನ್ ಮಾಡುವ? ನಮಗೆ ಫಸ್ಟ್ ಮತ್ತು ಸೆಕೆಂಡ್ ಕಾಲಮ್ ಸಾಕಲ್ವಾ ಇಲ್ಲಿ ಬರೀಲಿಕ್ಕೆ? ರೈಟ್? ಹಾಗಾದ್ರೆ ಇದನ್ನ ಕ್ಲೋಸ್ ಮಾಡಿದ್ರೆ ಇದು ಕಾಣ್ತಾ ಉಂಟು 2 ಮತ್ತು 1. ರೈಟ್? ಅಂಡ್ ಹಿಯರ್ ಯು ಆರ್ ರೈಟ್ 3 ಅಂಡ್ -3. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಕಾಲಮ್ ಬೇಕಾ? ಡೆಲ್ಟಾ ಎಕ್ಸ್ ಬೇಕಾ? ಎಕ್ಸ್ ಫಸ್ಟ್ ಕಾಲಮ್ ಕ್ಲೋಸ್ ಮಾಡಿ, ಆ ಜಾಗದಲ್ಲಿ ಕಾನ್ಸ್ಟೆಂಟ್. ಸೆಕೆಂಡ್ ಕಾಲಮ್ ಕೋಎಫಿಷಿಯಂಟ್ಸ್ ಆಫ್ ವೈ. ಡೆಲ್ಟಾ ವೈ ಬೇಕಾ? ಸೆಕೆಂಡ್ ಕಾಲಮ್ ಕ್ಲೋಸ್ ಮಾಡಿ, ಫಸ್ಟ್ ಕಾಲಮ್ ಓಪನ್ ಇದೆ, ರೈಟ್ ದ ಕೋಎಫಿಷಿಯಂಟ್ ಫಸ್ಟ್, ಕ್ಲೋಸ್ ಜಾಗದಲ್ಲಿ ಕಾನ್ಸ್ಟೆಂಟ್ ಅನ್ನು ಬರೀತೀರಿ. ಡೆಲ್ಟಾ ಬೇಕಾ? ಮೂರನೇ ಕಾಲಮ್ ಕ್ಲೋಸ್ ಮಾಡಿ, ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ಸ್ ಆಫ್ ವೈ. ಐಡಿಯಾ ಕ್ಲಿಯರ್? ಹೇಗೆ ಬರೆಯುವುದು? ಇಷ್ಟೇ ಇದರಲ್ಲಿ, ಬೇರೆ ಏನಿಲ್ಲ ಸೆಕೆಂಡ್ ಪ್ಲೇಸ್ ನಲ್ಲಿ. ಇವಾಗ ಇದೇ ಇದಲ್ವಾ, ಇದು ಸ್ವಲ್ಪ ಇಂಪಾರ್ಟೆಂಟ್. ಇದು ಡೆಲ್ಟಾ. ಡೆಲ್ಟಾ ಒಳಗಡೆ 2, 1, 3, -3. ಇದು ಏನಿದೆ ನಂಬರ್ಸ್? 2, 1 ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್, 3 and -3 ಕೋಎಫಿಷಿಯಂಟ್ಸ್ ಆಫ್ ವೈ. ಹಾಗಾದ್ರೆ ಈ ಡಿಟರ್ಮಿನೆಂಟ್ ಅನ್ನ ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಅಂಡ್ ವೈ ಅಂತ ಕರಿತೀವಿ ನಾವು. ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಅಂಡ್ ವೈ, ಅಥವಾ ಎಕ್ಸ್ ಅಂಡ್ ವೈ ಅನ್ನೋದಕ್ಕಿಂತ ಇನ್ನು ಸಿಂಪಲ್ ಆಗಿ ಇಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ವೇರಿಯೇಬಲ್ಸ್ ಅಂದ್ಬಿಡ್ತಾರೆ. ಎಕ್ಸ್ ಅಂಡ್ ವೈ ಅಂತ ಹೇಳೋ ಬದಲಿಗೆ ವೇರಿಯೇಬಲ್ ಇರೋದೇ ಎಕ್ಸ್ ಅಂಡ್ ವೈ ಅಲ್ವಾ? ಎರಡು ಅರ್ಥ ಸೇಮ್ ಅಲ್ವಾ? ಫೈನ್. ಈ ಹೆಸರು ನೆನ್ಪಿಡಿ, ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ವೇರಿಯೇಬಲ್. ಈಗ ಇಷ್ಟಕ್ಕೆ ಸೆಕೆಂಡ್ ಸ್ಟೆಪ್ ಮುಗಿಲಿಲ್ಲ. ಯಾಕೆ? ಇದ್ರ ವ್ಯಾಲ್ಯೂ ಕಂಡುಹಿಡಬೇಕು. ವ್ಯಾಲ್ಯೂ ಕಂಡುಹಿಡಿದಾಗ ಇಟ್ಸ್ ಎ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ಕರೆಕ್ಟ್? ಗೊತ್ತು ಫಾರ್ಮುಲಾ? ಫಸ್ಟ್ ಎಲಿಮೆಂಟ್ ಇಂಟು ಅಪೋಸಿಟ್ ಮೈನಸ್ ಸೆಕೆಂಡ್ ಇಂಟು ಅಪೋಸಿಟ್. ನೀನ್ ಆನ್ಸರ್ ಹೇಳ್ಬೇಕು. ಈಗ ಇಲ್ಲಿ ಮಾಡ್ಬೇಕು, ಏನು ಹೇಳ್ಬೇಡ, ನಂಗೆ ಆನ್ಸರ್ ಬೇಕು. ಟೈಮ್ ತಗೋ, ನೀನ್ ಏನ್ ಬೇಜಾರಿಲ್ಲ, ಗಡಿಬಿಡಿ ಮಾಡೋಣ. ಅವನೇ ಮಾಡ್ಲಿ, ಅವನೇ ಹೇಳಲಿ. ನೋ ಮ್ಯೂಚುವಲ್ ಇಂಡಕ್ಷನ್. ಹೇಳ್ಬೇಕು ಮಾಡು. ನೀ ತಲೆಯಲ್ಲಿ ಹೇಗೆ ಮಾಡ್ತೀಯ ಹೇಳು? ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ತೀಯಾ, ಪ್ಲಸ್ ಇಂಟು ಮೈನಸ್ ಮೈನಸ್, 7 3 21, -21 ತಲೆಯಲ್ಲಿ ಇಟ್ಕೋ. ಮೈನಸ್ ಫಾರ್ಮುಲಾ ಅದು, ಮತ್ತೊಂದು ಮೈನಸ್ ಬಂತು, ಪ್ಲಸ್ ಆಯ್ತು, 3 1 3 ಆಯ್ತು, -21 +3 -18. ಅರ್ಥ ಆಯ್ತಾ ಹೇಗೆ ಅಂತ? ಫೈನ್. ಹಾಗಾದ್ರೆ -18. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ಬರಿಬೇಕು, ನೀವೆಲ್ಲ ಮಾಡ್ತಿಕೊಳ್ಬೇಡಿ. ಪ್ರಾಕ್ಟೀಸ್ ಆಗ್ಲಿ, ಪ್ರಾಕ್ಟೀಸ್ ಆಗ್ಲಿ. ಸೆಕೆಂಡ್ ಇದೆ, ನೀನ್ ಹೇಳುತ್ತೆ ಇದು. ಗುಡ್. ದಿಸ್ ಈಕ್ವಲ್ ಟು -9. ಸ್ವಲ್ಪ ಇದಕ್ಕೆ ಕೆಲಸ ಕೊಡುವ, ಯಾಕಂದ್ರೆ ಇದಕ್ಕೆ ಕೆಲಸನೇ ಕೊಟ್ಟಿಲ್ಲ ನೀವು. ಬರೀ ಕ್ಯಾಲ್ಕುಲೇಟರ್ ಇಲ್ವಾ? ಮೊಬೈಲ್ ನಲ್ಲಿ ಓಪನ್ ಮಾಡೋದು, ಅಲ್ಲಿ ಟಕ್ ಟಕ್ ಹೊಡಿಯೋದು. ಮೊಬೈಲ್ ನಲ್ಲಿ ನೀವು ನಿಮ್ಮ ಕ್ಯಾಲ್ಕುಲೇಟರ್ ಹೋಗೋದ್ರೊಳಗಡೆ ಆನ್ಸರ್ ಹೇಳ್ಬೋದು. ಕ್ಯಾಲ್ಕುಲೇಟರ್ ಆನ್ ಮಾಡೋದ್ರೊಳಗಡೆ ಆನ್ಸರ್ ನಾವು ಹೇಳ್ಬೋದು. ಕರೆಕ್ಟ್ ಹೌದಲ್ವಾ? ಹೇಳ್ಬೋದಿಲ್ವಾ? ಹೇಳಿದೆ ಮೂರನೇ. ಎಸ್, -9. 2 into -3 -6, -3 into 1 3, -6 -3 -9. ನೋಡಿ ಬಂದ್ಬಿಡ್ತು. ನೀನ್ ಜ್ಯೋತಿಷ್ ಹೇಳ್ತೀಯ? ನೀನ್ ಕೇಳ್ತಾ ಅಂತ ಮೊದಲೇ ಗೊತ್ತಿತ್ತು, ಎಲ್ಲ ಲೆಕ್ಕ ಮಾಡ್ಕೊಂತ ಬಿಟ್ಟಿದ್ಯಾ? ಇಲ್ಲ. ಫೈನ್. ಅರ್ಥ ಆಗಿದೆ ಅಲ್ವಾ ಎಲ್ಲ ಮಾಡೋದು ಹೇಗೆ? ಗುಡ್. ನಮ್ಮ ಸೆಕೆಂಡ್ ಸ್ಟೆಪ್ ಮುಗಿತು. ದಿಸ್ ಈಸ್ ಸ್ಟೆಪ್ ನಂಬರ್ 1. This is step number 2. Now we shall go for step number 3. Step number 3 is the answer. XY ಬೇಕಲ್ವಾ? XY ಕಂಡಿಡ್ತೀವಿ. ಹ್ಯಾಕ್ ಕಂಡಿಡ್ತೀವಿ? ಇದೇ ಸ್ಟೆಪ್ 1 ನಾವು ಏನು ಕ್ರಮಸ್ಫುಲ್ ಬರ್ದಿದ್ದಲ್ವಾ, ಇದರಿಂದಾನೇ ಎಕ್ಸ್ ಅಂಡ್ ವೈ ಕಂಡಿಡಿದು. ಒಂದು ಇಕ್ವೇಶನ್ ಅಲ್ಲಿ ಒಂದೇ ಸಲ ಇಕ್ವಾಲಿಟಿ ಸೈನ್ ಇರುತ್ತೆ. ಇಲ್ಲಿ 2 ಇದೆ, ನಾವು ಒಟ್ಟಿಗೆ ತಗೊಂಡು ಯಾವತ್ತು ಸಾಲ್ವ್ ಮಾಡೋದಿಲ್ಲ, ಎರಡೆರಡು ತಗೊಂತೇವೆ. ನಮಗೆ ಎಕ್ಸ್ ಬೇಕಾ? ಫಸ್ಟ್ ಮತ್ತು ಲಾಸ್ಟ್ ರೇಷಿಯೋ ತಗೊಳ್ಳಿ. x upon delta x equal to 1 upon delta. ಕರೆಕ್ಟ್? ಅರ್ಥ ಆಯ್ತು ಹೇಗೆ ಅಂತ?
ಫಸ್ಟ್ ಮತ್ತು ಲಾಸ್ಟ್ ರೇಷಿಯೋ ಎಕ್ಸ್, ಇದು ಕಾಮನ್, ಇದು ಕಾನ್ಸ್ಟೆಂಟ್, ಇದು ಹೌದಲ್ವಾ? ಎಕ್ಸ್ ಬೇಕಾ, ಇದು ಮತ್ತು ಇದು. ವೈ ವ್ಯಾಲ್ಯೂ ಬೇಕಾ, ಈ ಎರಡು ತಗೊಳ್ಳಿ. ಈ ಎರಡನ್ನ ತಗೊಂಡ್ರೆ ಎಕ್ಸ್ ಬೇಕು ಅಂದ್ರೆ ಡೆಲ್ಟಾ ಎಕ್ಸ್ ಆ ಕಡೆ ಟ್ರಾನ್ಸ್ಫರ್ ಮಾಡಿ ಮೇಲ್ಗಡೆ ಬರುತ್ತೆ ಇಲ್ವೋ? ಅವಾಗ ನಮ್ಮ ಫಾರ್ಮುಲಾ ಏನಾಯ್ತು, ಎಕ್ಸ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡ್ ಬೈ ಡೆಲ್ಟಾ. ಕರೆಕ್ಟ್? ಸೆಕೆಂಡ್ ಸ್ಟೇಟ್ಮೆಂಟ್ ಬರ್ದಿದ್ದೇಲ್ವಾ? ವಾಟ್ ಈಸ್ ಡೆಲ್ಟಾ ಎಕ್ಸ್? minus 18. What is delta? minus 9. Minus of minus plus 9 1 9 2 x equal to 2. y ಬೇಕಾ, ಇದು ಮತ್ತು ಇದನ್ನು ತಗೊಳ್ಳಿ. ಡೆಲ್ಟಾ ವೈ ಈ ಕಡೆ ಟ್ರಾನ್ಸ್ಫರ್ ಮಾಡಿ, ಆರ್ ಎಚ್ ಎಸ್ ಮೇಲ್ಗಡೆ ಬಂತು ಇಲ್ವೋ? ಫಾರ್ಮುಲಾ ಏನಾಯ್ತು, y ಈಕ್ವಲ್ ಟು ಡೆಲ್ಟಾ ವೈ ಡಿವೈಡ್ ಬೈ ಡೆಲ್ಟಾ. ವಾಟ್ ಈಸ್ ಡೆಲ್ಟಾ ವೈ? minus 9. ವಾಟ್ ಈಸ್ ಡೆಲ್ಟಾ? minus 9 minus ಅಪಾನ್ minus plus 9 1 ಆನ್ಸರ್ 1. ಅವಾಗ ನಮ್ಮ ರೆಗ್ಯುಲರ್ ಮೆಥಡ್ ನಲ್ಲಿ ಮಾಡಿದಾಗ ಇದೇ ಆನ್ಸರ್ ಬಂದಿತ್ತಲ್ವ ನಮ್ಗೆ, x equal to 2. ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ y equal to 1 ಬಂದಿತ್ತೆ ಅಲ್ವೋ? ಅದೇ ಆನ್ಸರ್ ಬಂತು. ಬರಲೇಬೇಕು, ಓನ್ಲಿ ಮೆಥಡ್ ಇಸ್ ಡಿಫರೆಂಟ್ ಅಷ್ಟೇ. ಹಾಗಾದ್ರೆ ಯೂಸ್ ಮಾಡಿರೋದು ಡಿಟರ್ಮಿನೆಂಟ್ ಐಡಿಯಾ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ಐಡಿಯಾ ಯೂಸ್ ಮಾಡಿ ಇಕ್ವೇಶನ್ ಸಾಲ್ವ್ ಮಾಡುವಂತಹದ್ದು.